ಬಡವರ ಮನೆ ಮಕ್ಕಳನ್ನ ಬಳಸಿಕೊಂಡಿದ್ದಾರೆ ಹೆತ್ತಮ್ಮನ ಹಿಡಿ ಶಾಪ. ಗಂಡನೂ ಇಲ್ಲ, ಮಗನೂ ಇಲ್ಲ, ಅನುಕುಮಾರ್ ತಾಯಿಯ ರೋದನೆ. ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ದೆ. ದರ್ಶನ್ ಗ್ಯಾಂಗ್ ವಿರುದ್ಧ ಮರ್ಡರ್ ಕೇಸ್ನಲ್ಲಿ ತನಗೆ ಅರಿವಿಲ್ಲದೆ ಪರೋಕ್ಷವಾಗಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾಗ್ತಿರೋ ಅನುಕುಮಾರ್ ಕೇಸ್ನಲ್ಲಿ 7ನೇ ಆರೋಪಿಯಾಗಿ ಜೈಲು ಸೇರಿದ್ದ. ಈತ ಚಿತ್ರದುರ್ಗದಲ್ಲಿ ಆಟೋ ಓಡಿಸಿಕೊಂಡು ಕಷ್ಟದಲ್ಲಿ ಬದುಕು ಸಾಗಿಸ್ತಾ ಇದ್ನಂತೆ. ಈತನ ಬಂಧನದ ಬಳಿಕ ಆಘಾತಗೊಂಡಿದ್ದ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮನೆಗೆ ಆಧಾರವಾಗಿದ್ದ ಮಗ ತನ್ನ ಗಂಡನನ್ನ ಕಳೆದುಕೊಂಡಿರೋ ಈ ತಾಯಿಗೆ ಸಂಕಷ್ಟ ಯಾತನೆಯನ್ನ ಅನುಭವಿಸುವುದಕ್ಕಲ್ಲ, ಕಲ್ಪಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಿಲ್ಲ. ನುಡಿತಿದ್ ಆಟಕ್ಕೆ ಹೋಗುದ್ದ, ಅಷ್ಟೆಷ್ಟು ತಂದು ಕೊಡ್ತಿದ್ದ, ಮಂತೆ ನಡ್ಸ್ಕೊಂಡು ಹೋಗ್ತಿದ್ವಿ. ಮತ್ತೆ ಅವನೇ ಇಲ್ಲ ಅಂದ್ಮೇಲೆ ಏನ್ ಮಾಡ್ಸ, ನಾವು ಮನೆ ಕೆಲ್ಸಕ್ಕೆ ಹೋಗಂಗಿಲ್ಲ. ಇವಾಗ ಈ ನೋವು ಇದೀವಲ್ಲ, ಹೋಗಂಗಿಲ್ಲ. ನಮ್ಗೆ ಎಷ್ಟು ನೋವು ಗೊತ್ತಾ, ಹೇಳ್ಬಾರ್ದು. ಅದನ್ನ ಹೇಳ್ಕಿಣದ್ರೆ ಏನ್ ಸರ್, ಮಗನೇ ಕಣ್ಣಿಗೆ ಇದ್ರಿ ಬಂದಂಗ ಆಕತ್ ಸರ್. ನೋಡಿ, ದರ್ಶನ್ನಿಂದಾಗಿ ಈ ತಾಯಿಯ ಮಗ ಜೈಲು ಪಾಲಾಗಿದ್ರೆ ಇವರ ಪತಿಯ ಸಾವಿಗೂ ದರ್ಶನ್ ಪರೋಕ್ಷವಾಗಿ ಕಾರಣರಾಗಿದ್ದಾರೆ. ಅನುಕುಮಾರ್ ಈ ಕೇಸ್ನಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಎನ್ನಲಾಗ್ತಿದ್ರು ಆತ ತಗ್ಲಾಕೊಂಡ. ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಬೆಳೆಸಿದ್ದೇ ಅಂತ ಗೋಳಾಡ್ತಿರೋ ಅನುಕುಮಾರ್ನ ತಾಯಿಯ ಒಂದೊಂದು ಮಾತು ಕೂಡ ಕಣ್ಣೀರು ತರಿಸುವ ಹಾಗಿದೆ. ಛೆ, ಆಟೋ ಚಾಲಕ ಅನುಕುಮಾರ್ ಈ ದರ್ಶನ್ಗಾಗಿ ಎಂತಹ ಸ್ಥಿತಿಯನ್ನ ತಂದುಕೊಂಡು ಬಿಟ್ಟ ಅನ್ಸುತ್ತೆ. ಅಲ್ಲದೆ ಮಗ ಯಾವ ತಪ್ಪನ್ನ ಮಾಡಿಲ್ಲ, ಆತನನ್ನ ಬಿಡಿಸ್ಕೊಡಿ ಅಂತ ಈ ತಾಯಿ ಅಂಗಲಾಚುವುದನ್ನ ನೋಡಿದ್ರೆ ಎಂತಹ ಪಾಪಿಯ ಮನಸ್ಸು ಕೂಡ ಮಿಡಿಯದೇ ಇರದು. ನಮ್ಮ ಕೈಲಿ ₹1 ಸರ್, ಏನ್ ಮಾಡಕ್ ನೀವೇ ದಯವಿಟ್ಟು ಬಿಡುಗಡೆ ಮಾಡಿಸ್ಕೊಡ್ಬೇಕಷ್ಟೇ. ನಮ್ಮ ಹತ್ರ ಕಟ್ಟಕ್ ₹1 ಸರ್, ಶಕ್ತಿ ಇಲ್ಲ ಅಷ್ಟೊಂದು. ಸಾಲ ಮಾಡಿ ತೀರ್ಸಕ್ಕೆ ಏನ್ ಮಾಡೋದು. ಅಭಿಮಾನಿ ಅಂತ ಹೋಗಿದಲ್ಲ, ಅವನೇ ಕರ್ಣ ತೊಳರು ಕಷ್ಟ. ನಮ್ಗೆ ಸಾಲಗಳು ಕಟ್ಕೊಂಡು ಅವನು ಮನೆಗೆ ನಮ್ಮ ಕೊಡ್ತಿದ್ದು. ನಮ್ಮ ಹುಡುಗರು ದುಡ್ದು ಮದುವೆ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.